स्वागत है आपका यस न्यूज कर्नाटक एक्सप्रेस में। मैं आपके साथ सुफियान। स्वागत है आपका यस न्यूज कर्नाटक एक्सप्रेस में। मैं आपके साथ शकील अहमद। आइए आज हम शहर बीजापुर के गांधी चौक आजाद रोड पर, जहां पर महानगर पालिका आयुक्त विजय मक्कड़गी और उनकी टीम की जानिब से यहां पर जो है बीजापुर सिटी डेवलपमेंट को लेकर यहां पर एक अतिक्रमण, यहां पर कई सारे दुकानों को गिराया जा रहा है महानगर पालिका की ओर से। तो आप मेरे पीछे देख सकते हैं कि महानगर पालिका के बुलडोजर यहां पर जो है ऑलरेडी दुकानों पर चले हुए हैं। जो महानगर पालिका आयुक्त विजय मक्कड़गी और जिला अधिकारी जो है हमारे टीबी वालन भी यहां पर आकर अभी विजिट करके पूरा दौरा किए हैं वो, और यहां पर अतिक्रमण को भी देखे हैं। आइए हम उस मौके पर उनसे भी बात करते हैं और महानगर पालिका आयुक्त विजय मक्कड़गी उनसे भी हम बात करते हैं। तो आप हमारे पीछे देख सकते हैं कि किस तरह से महानगर पालिका सुबह से ही डेवलपमेंट के कामों में लगी हुई है। आजाद रोड पर जो अतिक्रमण था उसको निकाल रही है, और यहाँ पर महानगर पालिका के सभी अधिकारी सब मिलकर जो है यहाँ पर एक अपना काम कर रहे हैं, और पुलिस प्रशासन भी यहाँ पर जो है बंदोबस्ती लगाई हुई है और ट्रैफिक को कोई समस्या ना हो इसलिए यहाँ पर जो है अपना काम करे पुलिस डिपार्टमेंट भी। तो आइए इस मौके पर बीजापुर जो महानगर पालिका की ओर से अतिक्रमण किया जा रहा है उसका एक नजारा देखते हैं। ಚೌಕ್ ಏರಿಯಾದಲ್ಲಿ ಬಹಳಷ್ಟು ಟ್ರಾಫಿಕ್ ಸಮಸ್ಯೆ ಆಗ್ತಾ ಇದೆ। ಇಲ್ಲಿ ಬಹಳಷ್ಟು ಒತ್ತುವರಿಗಳು ಇರುವುದರಿಂದ ವಾಹನ ಸಂಚಾರಕ್ಕೆ, ಒಂದು ಸುಗಮ ಸಂಚಾರಕ್ಕೆ ಅಡಚಣೆ ಆಗ್ತಾ ಇದೆ ಅಂತ ಹೇಳಿ ಬಹಳ ದಿನಗಳ ಹಿಂದೆನೆ ಇಲ್ಲಿ ಇರುವ ಮಾಲೀಕರಿಗೆ ಒತ್ತುವರಿಯನ್ನು ತೆರವುಗೊಳಿಸಿಕೊಳ್ಳಕ್ಕೆ ಹೇಳಿ ಕಾರ್ಪೊರೇಷನ್ ಇಂದ ನೋಟಿಸ್ ನೀಡಿದ್ದಾರೆ। ಅರೌಂಡ್ 2 ವರ್ಷ ಕಾಲಷ್ಟು ಅವಕಾಶ ಕೊಟ್ಟು ನೀವು ತೆರವುಗೊಳಿಸಿಕೊಳ್ಳಿ ಹೇಳಿನೂ ಕೂಡ ಅವರು ತೆರವುಗೊಳಿಸಲ್ಲದೆ ಇದ್ದ ಒಂದು ವಿಚಾರಕ್ಕಾಗಿ ಮೊನ್ನೆ ಕಾರ್ಪೊರೇಷನ್ ಕಮಿಷನರ್ ಅವರ ನೇತೃತ್ವದಲ್ಲಿ ಮೊದಲನೇದಾಗಿ ನೋಟಿಸ್ ಜಾರಿ ಮಾಡಿ ಅವರಿಗೆ ಸ್ವಲ್ಪ ಕಾಲ ಅವಕಾಶ ಕೊಟ್ಟು ಸಾಮಾನು ತಗೊಳ್ಳಕ್ಕೆ ಇವತ್ತು ಈ ಒತ್ತುವರಿ ತೆರವುಗೊಳಿಸುವ ಕಾರ್ಯಾಚರಣೆಯನ್ನು ಹಮ್ಮಿಕೊಳ್ತಾ ಇದ್ದಾರೆ। ಇದರಿಂದ ಒತ್ತುವರಿ ತೆರವಾದ ಮೇಲೆ ಸ್ವಲ್ಪ ರೋಡ್ ಅಗಲೀಕರಣ ಆಗುತ್ತೆ, ವಾಹನಗಳು ಸಂಚಾರಕ್ಕೆ ಮತ್ತು ನಡಕೊಂಡು ಹೋಗುವವರಿಗೂ ಕೂಡ ತೊಂದರೆ ಆಗಲ್ಲದೆ ಇದು ಒಂದು ಒಳ್ಳೆಯ ರೀತಿಯಲ್ಲಿ ಈ ರೋಡ್ ಅನ್ನು ಅಭಿವೃದ್ಧಿ ಮಾಡಲಿಕ್ಕೆ ಅವಕಾಶ ಆಗಿದೆ ಎಂದು ನಾನು ಹೇಳಿಕೊಳ್ಳುತ್ತೇನೆ।
ಹೆಚ್ಚಿಗೆ ಸಮಯ ಅವಕಾಶ 1 ವರ್ಷ ಹಿಂದೆನೆ ಕೊಟ್ಟಿದ್ದಾರೆ, 2 ದಿನ ಅಲ್ಲ, 1 ವರ್ಷ ಹಿಂದೆನೆ ಕೊಟ್ಟಿದ್ದಾರೆ. 1 ವರ್ಷ ಕಾಲಾವಕಾಶ ಕೊಟ್ಟಾಯ್ತು, ಆದ್ರೆ ಅವ್ರೇನು ಪರ್ಯಾಯ ವ್ಯವಸ್ಥೆ ಮಾಡಿಕೊಂಡಿಲ್ಲ. ಸೊ ಅದು ಅವ್ರದೇ ತಪ್ಪು. ಕಾರ್ಪೊರೇಷನ್ ಅವರು ದೊಡ್ಡ ಮನಸ್ಸು ಮಾಡಿ 1 ವರ್ಷ ಕಾಲಾವಕಾಶ ಕೊಟ್ಟಿದ್ದಾರೆ. ಅದರಿಂದ ಇದರಲ್ಲಿ ಏನು ತಪ್ಪೇನಿಲ್ಲ. ಎಲ್ಲಿ ಮಟ್ಟ ಆದ್ರೆ ಈ ಒತ್ತುವರಿ ಎಲ್ಲೆಲ್ಲಿದೋ ಎಲ್ಲ ಕಡೆ ಆಗುತ್ತೆ. ಇಡೀ ಬಿಜಾಪುರದಲ್ಲಿ ಸಾಕಷ್ಟು ಎಂಟರ್ ಮಾಡಿದೆ ಏನ್ರಿ, ವಿಜಯಪುರ ನಗರದಲ್ಲಿ ಸಾಕಷ್ಟು ಎಂಟರ್ ಮಾಡಿದೆ. ಇದೇ ರೀತಿ ಏನು ಆಕ್ಷನ್ ಆಗ್ತದೆ? ಹೌದು, ಎಲ್ಲೆಲ್ಲಿ ಟ್ರಾಫಿಕ್ ಇಶ್ಯೂ ಆಗುತ್ತೆ, ಸಾರ್ವಜನಿಕರಿಗೆ ತೊಂದರೆ ಆಗುತ್ತೆ, ಫಸ್ಟ್ ಆ ಏರಿಯಾಗಳಿಗೆ ಆದ್ಯತೆ ನೀಡಿ ಫಸ್ಟ್ ಅಲ್ಲಿ ಒತ್ತುವರಿ ತೆರವುಗೊಳಿಸುವ ವ್ಯವಸ್ಥೆ ಮಾಡ್ತಾರೆ ಕಾರ್ಪೊರೇಷನ್ ಅವರ ಕಡೆಯಿಂದ. ಮತ್ತು ವಿಜಯಪುರ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಏನು ಆಜಾದ್ ರಸ್ತೆ ಅಂತಿದೆ, ಈಗ ಇದನ್ನು ಸಾಂಕೇತಿಕವಾಗಿ ಈಗಾಗಲೇ ಮನೆ ಜಿಲ್ಲಾಧಿಕಾರಿ ಹೇಳಿದ್ದಾರೆ. ಆಮೇಲೆ ತಮಗೆಲ್ಲ ಗೊತ್ತಿದೆ, ನಗರದಲ್ಲಿ ದಿನೇ ದಿನ ಟ್ರಾಫಿಕ್ ಜಾಸ್ತಿ ಆಗ್ತಾ ಇದೆ. ಪ್ಲಸ್ ಆಮೇಲೆ ಏನು ಬೀದಿ ವ್ಯಾಪಾರಿಸ್ತಿದ್ದಾರೆ ಅವ್ರಿಗೂ ಸಹಿತ ಕೂತ್ಕೊಳ್ಳಿಕ್ಕೆ ಜಾಗ ಇಲ್ಲ. ನಾವು ನಗರದಲ್ಲಿ ಎಷ್ಟೇ ಡೆವಲಪ್ಮೆಂಟ್ ಮಾಡಿದ್ರು ಸಹಿತ ನಮ್ಮ ನಗರ ಸೌಂದರ್ಯೀಕರಣ ಕಾಣ್ತಲ್ಲಿ ತಮಗೂ ಗೊತ್ತಿದೆ. ಹೀಗಾಗಿ ಇವತ್ತು ನಾವು ಏನು ಮೊದಲನೇದಾಗಿ ಇವತ್ತು ಆಜಾದ್ ರಸ್ತೆ ನಮ್ಮ 60 ಫೀಟ್ ರಸ್ತೆ ಏನಿದೆಯಲ್ಲ, ಈ ಹಿಂದೆ ಇದನ್ನು 2012ರಲ್ಲಿ ಏನು ಪಾಲಿಕೆ ಆಸ್ತಿಗಳನ್ನು ಖರೀದಿ ಹಾಕಿಕೊಡೋ ಸಂದರ್ಭದಲ್ಲಿ ಈ ಆಸ್ತಿ ಮಾಲೀಕರಿಗೆ ರಸ್ತೆ ಜಾಗವನ್ನು ಹೊರತುಪಡಿಸಿ ಖರೀದಿ ಹಾಕಿಕೊಟ್ಟಿದ್ದಿದೆ. ಸುಮಾರು 12 ವರ್ಷದಿಂದ ಅವರು ಸಹಿತ ಈ ಪ್ರಾಪರ್ಟಿನ ರಸ್ತೆ ಜಾಗವನ್ನು ತೆರವುಗೊಳಿಸಿ ನಮ್ಮ ಸಾರ್ವಜನಿಕ ಸಂಚಾರಕ್ಕೆ ಅನುಕೂಲ ಮಾಡಿಕೊಡಬೇಕಾಯಿತು. ಕೊಟ್ಟಿಲ್ಲ ಅಂತ ತಿಳ್ಕೊಂಡು ಈ ಹಿಂದೆ 2022 ಜುಲೈದಲ್ಲಿ ನೋಟಿಸ್ ಕೊಟ್ಟಿದ್ವಿ. ಅವಾಗಲೂ ಸಹಿತ ಕಾಲಾವಕಾಶ ಕೇಳಿದ್ರು. ತುಂಬ ಓಲ್ಡ್ ಬಿಲ್ಡಿಂಗ್ ಇದ್ದಾವೆ, ನಮ್ಮ ಕಾಲಾವಕಾಶ ಕೊಡಿ ಅಂತ ಹೇಳೋದಕ್ಕೆ ಒಂದು ಮಾನವೀಯತೆ ಆಧಾರ ಮೇಲೆ ನಾವು ಅವ್ರಿಗೆ ಕಾಲಾವಕಾಶ ಕೊಟ್ಟಿದ್ದೀವಿ. ಆದಾಗ್ಯೂ ಸಹಿತ ಅವ್ರು ತೆಗೆದುಕೊಳ್ಳದೇ ಇರೋದ್ರಿಂದ ಈಗ ನಾವು ಮೊನ್ನೆ ನೋಟಿಸ್ ಕೊಟ್ಟು ತೆರವುಗೊಳಿಸ್ಕೊಳ್ತಾ ಹೇಳಿದ್ದೀವಿ. ಸಾಕಷ್ಟು ಜನರು ತಾವು ಸ್ವಯಂ ಪ್ರೇರಿತವಾಗಿ ಏನು ಅವ್ರದ ಸಾಮಾನುಗಳನ್ನು ಕ್ಲಿಯರ್ ಮಾಡಿಕೊಂಡು ನಮಗೆಲ್ಲ ಏನು ಒತ್ತುವರಿ ತೆರವಿಗೆ ಸಂಬಂಧಪಟ್ಟಂಗೆ ಭಾಳ ಸಹಕಾರ ಮಾಡಿದರೆ ಅವ್ರಿಗೆ ಮೊದಲನೇದಾಗಿ ಅಭಿನಂದನೆ ಸಲ್ಲಿಸ್ತೀನಿ. ಜೊತೆಗೆ ಇನ್ನೂ ಸಹಿತ ಇಷ್ಟೆಲ್ಲ ಸುಮಾರು ವರ್ಷದಿಂದ ಸಹಿತ ಅದನ್ನು ನಮ್ಮ ರಸ್ತೆ ಜಾಗವನ್ನು ಅತಿಕ್ರಮಣ ಬಳಸ್ಕೊಂಡ್ರು. ನಾವು ಹೇಳಿದ್ರು ಸಹಿತ ತೆರವುಗೊಳಿಸದೆ ಸಾಕಷ್ಟು ಜನ ಇದ್ದರು. ಅವುಗಳನ್ನ ನಾವು ಇವತ್ತು ನಮ್ಮ ಪಾಲಿಕೆಯಿಂದ ತೆರವುಗೊಳಿಸ್ತಾ ಇದ್ವಿ. ಇನ್ನು ಮುಂದೆನೂ ಸಹಿತ ನಗರದಲ್ಲಿ ಏನು ಸರ್ಕಾರ ರಸ್ತೆ ಅತಿಕ್ರಮಣ ಇದ್ದಾವೆ, ಪ್ಲಸ್ ನಾವು ಎಲ್ಲೆಲ್ಲಿ ವೆಂಡಿಂಗ್ ಝೋನ್ ಗುರುತು ಮಾಡಬೇಕು ಮಾಡಿದ್ವಿ. ಪ್ಲಸ್ ಪಾರ್ಕಿಂಗು ಸಹಿತ మన ಜಿಲ್ಲಾಧಿಕಾರಿಗಳು ಪ್ಲಸ್ ಆಮೇಲೆ SP ಸಾಹೇಬರು ಕೂಡಿ ಈಗ ಶಾರ್ಟ್ಲಿ ಈ ಪಾರ್ಕಿಂಗ್ ಪ್ಲೇಸ್ನ ಡಿಕ್ಲೇರ್ ಮಾಡಲಿಕ್ಕೆ ನಾವು ಪ್ಲಾನ್ ಮಾಡ್ತಾ ಇದ್ವಿ. ಇದಕ್ಕೆಲ್ಲರೂ ನಮ್ಮ ಮಾಧ್ಯಮದ ಮೂಲಕ ಎಲ್ಲರೂ ಸಹಕಾರ ಮಾಡಬೇಕು ನಾನು ಕೇಳ್ತಾ ಇದ್ದೀನಿ. ಥ್ಯಾಂಕ್ ಯು. 2012ರಲ್ಲಿ ಅವರಿಗೆ ನಾವು ಖರೀದಿ ಕೊಟ್ಟಿದ್ವಿ. 2022 ಜುಲೈದಲ್ಲಿ ನೋಟಿಸ್ ಕೊಟ್ಟಿದ್ವಿ ತೆರವುಗೊಳಿಸಲಿಕ್ಕೆ. ಸುಮಾರು ಇವತ್ತಿಗೆ 2 ವರ್ಷ ಆಯಿತು, ಆದರೂ ಸಹಿತ ಅವ್ರು ತಗೊಂಡಿಲ್ಲ. ಮತ್ತೆ ನಾವು ಅವ್ರು ನೋಟಿಸ್ ಕೊಟ್ಟು ತೆರವುಗೊಳಿಸ್ತಾ ಇದ್ವಿ. ಅವರಿಗೆ ನಮ್ಮಲ್ಲಿ ಸಾಕಷ್ಟು ಕಡೆ ನಾವು ನೋಟಿಸ್ ಕೊಡದೇ ಇರತಕ್ಕಂಥ ತೆಗೆದಂಥ ಉದಾಹರಣೆಗಳಿದ್ದಾವೆ. ನೋಟಿಸ್ ಕೊಡದೇನೂ ತೆಗಿಬೋದಾಗಿತ್ತು, ಆದರೂ ಅವ್ರಿಗೆ ಒಂದು ಮಾನವೀಯತೆ ಆಧಾರ ಮೇಲೆ ಅವರಿಗೆ ಏನು ಪ್ರಾಪರ್ಟಿ ಡ್ಯಾಮೇಜ್ ಆಗಬಾರ್ದು ಅಂತಕೊಂಡು ನಾವು 48 ಅವರ್ಸ್ ಕೊಟ್ಟು ನೋಟಿಸ್ ಕೊಟ್ಟಿದ್ವಿ. ಆದರೂ ಕೆಲವು ಅವಕಾಶ ತಗೊಂಡಿದ್ದಾರೆ, ತೆಗೆದುಕೊಳ್ಳೋದವ್ರಿಗೂ ಸಹಿತ ನಾವು ಇವತ್ತು ತೆರವು ಮಾಡ್ತಾ ಇದ್ವಿ. ಸುಮಾರು ನಾವು 14 ಪ್ರಾಪರ್ಟೀಸ್ ನಾವು ನೋಟಿಸ್ ಕೊಟ್ಟಿದ್ವಿ, ಎಲ್ಲವೂ ಸಹಿತ ತೆರವುಗೊಳಿಸ್ತಾ ಇದ್ವಿ. ಥ್ಯಾಂಕ್ ಯು.
ಯಾವುದೇ ಹೊಸ ಸುದ್ದಿಯನ್ನ ನೋಡಲು ನಮ್ಮ ಎಸ್ ನ್ಯೂಸ್ ಕರ್ನಾಟಕ ಎಕ್ಸ್‌ಪ್ರೆಸ್ನ ನೋಡ್ತಾ ಇರಿ. ಹಾಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬಾಜು ಇರುವ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ. ಹಾಗೆ ನಮ್ಮ ಚಾನೆಲ್ನ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ನಡೆ ಸತ್ಯದ ಕಡೆ.